ರಷ್ಯಾ ದೇಶದ ಬೊರಿಕ್ಷಾ ಕಿಪ್ರಿನೋವಿಚ್ ಅನ್ನೋ ಹುಡುಗ ನಾನು ಮಾರ್ಸ್ನಿಂದ ಬಂದಿದ್ದೀನಿ ಅಂತ ಹೇಳ್ತಿದ್ದಾನೆ. ಅದು ಮಾತ್ರ ಅಂದ್ಬಿಟ್ಟು ಇದು ನನಗೆ ಸೆಕೆಂಡ್ ಜನ್ಮ, ನನ್ನ ಮೊದಲನೇ ಜನ್ಮದಲ್ಲಿ ನಾನು ಮಾರ್ಸ್ನಲ್ಲಿ ನಾನು ಹುಟ್ಟಿದ್ದೇನೆ ಅಂತ ಹೇಳ್ತಾನೆ. ಈ ಥರ ಅಂದ್ಬಿಟ್ಟು ಮಾರ್ಸ್ ಸಂಬಂಧಪಟ್ಟ ಕೆಲವೊಂದು ವಿಷಯನ ತಗೊಂಡೋಗಿ ಸುಮಾರು ಜನಕ್ಕೆ ಬಂದ್ಬಿಟ್ಟು ಹೇಳ್ತಾ ಬಂದಿದ್ದಾನೆ. ಈ ಒಂದು ಟೈಮಲ್ಲಿ ಅಂದ್ಬಿಟ್ಟು ಈ ಒಂದು ಹುಡುಗನಿಗೆ 10 ವಯಸ್ಸಿರುವಾಗ ಏನಂತ ನೋಡಿದ್ರೆ ದೊಡ್ಡ ಒಂದು ನ್ಯೂಸ್ ಚಾನಲ್ ಅವರು ಕರ್ಕೊಂಡೋಗಿ ಇಂಟರ್ವ್ಯೂ ಮಾಡ್ತಾರೆ. ಇಂಟರ್ವ್ಯೂ ಮಾಡಿದಾಗ ಏನಂತ ನೋಡಿದ್ರೆ ಈ ಒಂದು ಹುಡುಗ ಹೇಳಿದ ವಿಷಯ ಏನಂತಂದ್ರೆ ಸುಮಾರು ಸಾವಿರಾರು ವರ್ಷಗಳ ಹಿಂದೆ ಅಂದ್ಬಿಟ್ಟು ಮಾರ್ಸ್ ಅಂದ್ಬಿಟ್ಟು ಯಾವ ರೀತಿ ಇತ್ತು ಅಂದ್ರೆ ಟೆಕ್ನಾಲಜಿ ಮತ್ತು ಸೈನ್ಸ್ ಅಂದ್ಬಿಟ್ಟು ತುಂಬಾನೇ ಡೆವಲಪ್ ಆಗಿತ್ತು. ಅದು ಮಾತ್ರ ಅಂದ್ಬಿಟ್ಟು ಸುಮಾರು ಸಾವಿರಾರು ವರ್ಷಗಳ ಹಿಂದೆ ಅಲ್ಲಿ ನಡೆದ ಒಂದು ದೊಡ್ಡ ಒಂದು ಯುದ್ಧವೇ ಸಹ ಬಂದ್ಬಿಟ್ಟು ಮಾರ್ಸ್ನ ಒಂದು ಅಳಿವಿಗೆ ಕಾರಣವಾಯಿತು. ಅದು ಮಾತ್ರ ಅಂದ್ಬಿಟ್ಟು ಅಂದ್ರೆ ಭೂಮಿಯಲ್ಲಿ ಯಾವ ತರ ಅಂದ್ಬಿಟ್ಟು ಮರ ನದಿಗಳೆಲ್ಲ ಇದೆಯೋ ಅದೇ ತರ ಅಂದ್ಬಿಟ್ಟು ಸುಮಾರು ಸಾವಿರಾರು ವರ್ಷದ ಹಿಂದೆ ಅಂದ್ಬಿಟ್ಟು ಮಾರ್ಸ್ ಅಲ್ಲೂ ಸಹ ಹೋಗ್ಬಿಟ್ಟು ನದಿ ಮರಗಳೆಲ್ಲ ಇತ್ತು ಅಂತ ಹೇಳ್ತಿದ್ದಾನೆ. ಇದಾದ್ಮೇಲೆ ಕೆಲವೊಂದು ಸೈಂಟಿಸ್ಟ್ಗಳು ಸೇರ್ಕೊಂಡು ಏನ್ ಮಾಡ್ತಾರೆ ನೋಡಿದ್ರೆ 10 ವರ್ಷಗಳ ಕಾಲ ಅಂದ್ಬಿಟ್ಟು ರಿಸರ್ಚ್ ಮಾಡಿ ಒಂದು ವಿಷಯನ ಕಂಡಿಡ್ತಾರೆ. ಏನಂತಂದ್ರೆ ಆ ಹುಡುಗ ಹೇಳ ತರನೇ ಅಂದ್ಬಿಟ್ಟು ಭೂಮಿಯಲ್ಲಿ ಅಂದ್ಬಿಟ್ಟು ಹೇಗೆ ಅಂದ್ಬಿಟ್ಟು ಮರ ಗಿಡ ನದಿಯಲ್ಲಿ ಇದೆಯೋ ಅದೇ ತರ ಅಂದ್ಬಿಟ್ಟು ಸುಮಾರು ಸಾವಿರಾರು ವರ್ಷಗಳ ಹಿಂದೆ ಅಂದ್ಬಿಟ್ಟು ಮಾರ್ಸ್ ಅಲ್ಲೂ ಸಹ ಅಂದ್ಬಿಟ್ಟು ಮರ ಗಿಡ ನದಿಯಲ್ಲಿ ಇತ್ತು ಅಂತ ಒಂದು ವಿಷಯ ಅಂದ್ಬಿಟ್ಟು ಕಂಡಿಡ್ತಾರೆ. ಸೊ ಇದೆಲ್ಲ ಹೇಗೆ ಅಂದ್ಬಿಟ್ಟು ಒಂದು 10 ವರ್ಷ ಮುಂಚೆ ಅಂದ್ಬಿಟ್ಟು ಈ ಒಂದು ಹುಡುಗನಿಗೆ ಗೊತ್ತಿತ್ತು ಅನ್ನೋ ವಿಷಯ ಅಂದ್ಬಿಟ್ಟು ತುಂಬಾನೇ ಮಿಸ್ಟ್ರಿ ಆಗಿದೆ.